ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್. ಇವತ್ತೇನಪ್ಪ ಟಾಪಿಕ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು. ಟಿ ವಿಲಿ ನೋಡಿರ್ತೀರ, ನ್ಯೂಸಲ್ಲಿ ನೋಡಿರ್ತೀರ, ಮತ್ತು ಕಣ್ಣಿಂದ ನೋಡಿರ್ತೀರ. ಓಕೆನಾ? ಇವಾಗ ನೋಡಿ, ನಿಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಡ್ತೀರಾ. ಓಕೆನಾ? ಈಗೆಲ್ಲ ಕಡೆ ನೋಡಿ, ಈಗ ಯಾರು ಹೊಂದಾಣಿಕೆ ಆಗದೇ ಈಗೆಲ್ಲ ಜಾಸ್ತಿ ಏನಪ್ಪ ಅಂದರೆ ಡೈವರ್ಸ್ಗಳಾಗ್ತಾಯಿದ್ದಾವೆ. ಮದುವೆಗೆ 1 ತಿಂಗಳಿಗೆ, ಮತ್ತು ಮದುವೆಗೆ 2 ವರ್ಷಕ್ಕೆ, 1 ವರ್ಷಕ್ಕೆಲ್ಲ ಡೈವರ್ಸ್ಗಳಾಗ್ತಾಯಿದ್ದಾವೆ. ಹೇಗೆ ಎಲ್ಲ ಡೈವರ್ಸ್ ಆಗ್ತಿದೆ, ಏನು ಹೆಂಗೆ ಅನ್ನೋದು ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ರೈತರ ಮಕ್ಕಳು ನಮ್ಮ ರೈತರ ಮಕ್ಕಳು ಹೇಗೆಲ್ಲ ಬೆಳೆಸಿರ್ತಾರೆ ಅಂದರೆ, ಹಳ್ಳಿ ಜೀವನಗಳಲ್ಲಿ ನೋಡಿ. ಓಕೆನಾ? ನಮ್ಮ ಹಳ್ಳಿಗಳಲ್ಲಿ ಹೇಗೆಲ್ಲ ರೈತರು ಕಷ್ಟಪಟ್ಟು ಬೆಳೆ ಬೆಳೆದು ಹೇಗೆಲ್ಲ ನಮ್ಮ ರೈತರ ಮಕ್ಕಳಾಗಿ ಹೆಂಗೆ ಹಳ್ಳಿನ ಸೊಬಗು ಕೇಳ್ತಿದ್ರಲ್ಲ, ಹಳ್ಳಿನ ಸೊಬಗಲ್ಲಿ ನೀವು ಬೆಳೆಸಿರ್ತಾರ. ಒಳ್ಳೆ ಬುದ್ಧಿಯಲ್ಲಿ ಒಳ್ಳೆ ಚೆನ್ನಾಗಿ ಓದಿಸಿ ಇದು ಮಾಡಿ ಕಳಿಸಿರ್ತಾರೆ, ಎಲ್ಲ ಇದು ಮಾಡ್ತೀರಾ. ಎಲ್ಲ ಏನಪ್ಪ ಅಂತಂದರೆ, ನೀವು ರೈತರ ಮಕ್ಕಳು ಇರ್ತಾರಲ್ಲ, ರೈತರ ಮಕ್ಕಳಿಗೆ ಕೊಟ್ಟರೆ ಹೇಗೆಲ್ಲ ಚೆನ್ನಾಗೆ ಅನನ್ಯವಾಗಿ ಮಕ್ಕಳು ಕೊಟ್ಟರೆ ಹೇಗೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ ರೈತರ ಮಕ್ಕಳಲ್ಲಿ. ಯಾಕೆಂದರೆ ಅವರು ರೈತರ ಮಕ್ಕಳಾಗೆ ಹುಟ್ಟಿರ್ತಾರೆ, ಗಂಡು ಮಕ್ಕಳು. ಓಕೆನಾ? ಅವ್ರ ಸಂಸ್ಕೃತಿ ಬಗ್ಗೆ ಎಲ್ಲ ಚೆನ್ನಾಗೆಲ್ಲ ಅವ್ರಿಗೆ ಕಲಿಸಿರ್ತಾರೆ. ಓಕೆನಾ? ಅವ್ರು ರೈತರ ಮಕ್ಕಳಾದರೂ ಚೆನ್ನಾಗೆ ಫ್ಯಾಮಿಲಿಯನ್ನು ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗ್ತಾರೆ, ರೈತರ ಮಕ್ಕಳು ಕೊಟ್ಟರೆ ಅಂತ ಹೇಳ್ತೀನಿ. ಅದೇ ರೈತರ ಮಕ್ಕಳು ಏನಪ್ಪ ಆಗ್ತೈತೆ ಅಂತಂದರೆ, ಇಲ್ಲಿ ರೈತರ ಮಕ್ಕಳನ್ನ ಚೆನ್ನಾಗೆ ಕಾಲೇಜೆಲ್ಲ ಓದಿಸಿರ್ತೀರ, ಚೆನ್ನಾಗೆ ಬೆಳೆಸಿರ್ತೀರ. ನೀವೇನು ಮಾಡ್ತೀರಾ? ಒಂದು ಹುಡುಗ ಬತ್ತು, ಒಂದು ಹುಡುಗಿ ಕೊಡಿ ಅಂತ ನೀವು ಒಂದು ಸಂಬಂಧ ಬತ್ತು ಅಂತ ಹೇಳ್ತಾರೆ. ಕಾರು ಬಂಗ್ಲೆ ಇರುತ್ತೆ, ಒಳ್ಳೆ ಸಾಫ್ಟ್ವೇರ್ ಕೆಲಸ, ಮತ್ತು ಒಳ್ಳೆ ಗೋರ್ಮೆಂಟು ಕೆಲಸ ಇರುತ್ತೆ. ಓಕೆನಾ? ನೀವೇನು ಮಾಡ್ತೀರಾ? ಆಸೆಲಿ ಒಳ್ಳೆ ಅವ್ರ ಹತ್ರ ಜಮೀನಿಲ್ಲ ಅಂದರು ಕಾರು ಬಂಗ್ಲೆ ಇದ್ದಾವೆ, ಮತ್ತು ಅವ್ರ ಹತ್ರ ಐಷಾರಾಮಿ ಎಲ್ಲ ಕಾರು ಬಂಗ್ಲೆ ಮತ್ತು ದುಡ್ಡೆಲ್ಲ ಇರುತ್ತೆ, ಮತ್ತು ಒಳ್ಳೆ ಸಾಫ್ಟ್ವೇರ್ ಕೆಲಸ ಮತ್ತು ಗೋರ್ಮೆಂಟ್ ಕೆಲಸ ಇದೆ. ನಮ್ಮ ಮಗಳು ಕೊಟ್ಟರೆ ಚೆನ್ನಾಗಿರ್ತಾಳಲ್ವ, ನಮ್ಮ ಹಳ್ಳಿ ಮಗಳು. ಇನ್ನೇನು ಬೇಕು? ನಮ್ಮಲ್ಲಿ ಯಾರೂ ಕೊಟ್ಟಿಲ್ಲ, ನಾವು ಕೊಟ್ಟು ನಮ್ಮ ಮಗಳು ಚೆನ್ನಾಗಿರಿಸೋಣ, ನಾವು ಎಮ್ಮೆ ತಗೊಳ್ಳೋಣ ಅಂತ ನೀವು ಅಂತೀರಾ. ಅದು ಆಗೋದಿಲ್ಲ. ಅದು ನೀವು ಕೊಟ್ಟ ಮೇಲೆ ಅಲ್ಲೇನು ಬಂಡವಾಳ ಅಂದ್ರೆ 1 ತಿಂಗಳಾಗೋದು ಮದುವೆ ಮಾಡಿ, 1 ವರ್ಷನೇ ಆಗಿರೋದು, ಅಲ್ಲಿ ಬಂಡವಾಳ ಗೊತ್ತಾಗಿರ್ತದೆ. ಓಕೆನಾ? ತಪ್ಪು ಮಾಡೋದು ಇಲ್ಲೇ ನೋಡಿ ನೀವು. ಓಕೆನಾ? ಆ ರೀತಿ ಮಾಡಿದಾಗ ತಂದೆ ತಾಯಿ ಮಾಡೋ ತಪ್ಪಿಗೆ ಹೆಣ್ಮಕ್ಳು ಬಲಿ ಆಗ್ತಿರೋದೇ ಇಲ್ಲಿ. ಓಕೆನಾ? ನೀವು ಒಳ್ಳೆ ರಿಚ್ ಫ್ಯಾಮಿಲಿ ಅಂತ ಕೊಟ್ಬಿಡ್ತೀರಾ, ಅಲ್ಲಿ ಮದುವೆಯಾಗಿ ಈಗೆಲ್ಲ ನೋಡ್ತಿದ್ರ, ಮದುವೆಗೆ 1 ತಿಂಗಳು 2 ತಿಂಗಳು ಗೃಹಿಣಿ ಆತ್ಮಹತ್ಯೆ ಅನ್ನೋದು ಬರ್ತೈತೆ. ಓಕೆನಾ? ತಂದೆ ತಾಯಿಗೆ ಹೇಳ್ಕೊಳಕ್ಕೆ ಆಗಲ್ಲ ಹೆಣ್ಮಕ್ಳು ಕೆಲವೊಂದು ನೋಡ್ತಿರಲ್ಲ. ನೀವು ಏನು ಮಾಡ್ತೀರಾ? ಸಿಟಿಗೆ ಒಳ್ಳೆ ಸಾಫ್ಟ್ವೇರ್ಗೆ ಒಳ್ಳೆ ನೋಡಿ ಐಷಾರಾಮಿ ಅಂತ ಕೊಟ್ಬಿಡ್ತೀರಾ, ಅದರಲ್ಲಿ ನೆಮ್ಮದಿಯಾಗಿರೋದಿಲ್ಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನೀವು ಹೇಳ್ಕೊತೀರಾ ಒಳ್ಳೆ ದಾರಿ ಎಳೆದು ಕೊಟ್ಟು ನಾವು ಅಲ್ಲಿ ಸಿಟಿ ಕಡೆ ನಮ್ಮ ಮಗಳು ಇನ್ನೂ ಐಷಾರಾಮಿ ಥರ ಚೆನ್ನಾಗಿರ್ತಾಳೆ, ನಮ್ಮ ಎಲ್ಲರ ಅಣ್ಣ ತಮ್ಮದಕ್ಕಿಂತ ನಾವೇ ಚೆನ್ನಾಗಿರ್ತೀವಿ, ನಾವೇ ಮುಂದಾಗಿರ್ತೀವಿ ಅಂತ ನೀವು ತಿಳ್ಕೊಂಡಿರ್ತೀರ. ಅದು ನಿಮ್ಮ ಕನಸು ಆಗುತ್ತೆ. ಅದು ಅಲ್ಲಿ ನೋಡ್ರೆ ಮದುವೆಗೆ 1 ತಿಂಗಳು 2 ತಿಂಗಳು 6 ತಿಂಗಳು ವರ್ಷ ಬಿಡಿ, ಅಲ್ಲಿ ಏನು ನಡೆದಿರುತ್ತೆ ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ನಾವು ಸುಧಾ ಪೇಪರ್ನಲ್ಲಿ ಟಿ ವಿನಲ್ಲಿ ಕಣ್ಣಿಂದ ನಾವು ನೋಡಿ ಬಂದಿರ್ತೀವಿ ಫ್ರೆಂಡ್. ಏನಪ್ಪ ಸಿಟಿಲಿ ಅಂತಂದರೆ ನೋಡಿ, ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ಬೇಕು. ಮತ್ತು ಕೆಲವೊಂದೆಲ್ಲ ಏನಪ್ಪ ಅಂದ್ರೆ ವರದಕ್ಷಿಣೆ ಕಿರುಕುಳಗಳು ಇರ್ತವೆ. ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ನಡೀತಿದೆ ಅಂತ ಅನ್ನೋದು. ಅದನ್ನು ಹೆಣ್ಮಕ್ಳು ತಂದೆ ತಾಯಿಗೆ ಹೇಳ್ಕೊಳ್ಳೋದಿಲ್ಲ. ಯಾಕೇಳಿ? ಹೆಣ್ಮಕ್ಳು ಅಷ್ಟೆಲ್ಲ ಚೆನ್ನಾಗಿ ಸಾಕಿ ದಾರ ಎಳೆದು ಎಲ್ಲ ಮಾಡ್ಕೊಂಡಿರ್ತಾರೆ. ಹೇಳ್ಕೊಂಡ್ರೆ ಅವ್ರಿಗೆಲ್ಲ ಪಾಪ ಏನಪ್ಪ ಅಂದ್ರೆ ಅವಮಾನ ನಾಚಿಕೆ ಎಲ್ಲ ಆಗ್ತದೆ ಅಂತ. ಅಪ್ಪ ಅಮ್ಮ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಿಂಗೆ ಮಾಡಿಕೊಟ್ರು, ಇವೆಲ್ಲ ಹೇಳ್ಕೊಂಡ್ರೆ ಅವ್ರಿಗೆ ಎಷ್ಟೆಲ್ಲ ಕಷ್ಟ ಆಗ್ತದೆ. ನೋವು ಕೊಡಬಾರ್ದು ನಮ್ಮ ಅಪ್ಪ ಅಮ್ಮನಿಗೆ. ಏನದು ಅವ್ರದ್ದೊಂದು ಹೆಣ್ಮಕ್ಳು ಒಂದು ಆಸೆ ಇರುತ್ತೆ ನೋಡಿ. ಸಿಟಿಗಳಲ್ಲಿ ಅತ್ತೆ ಮಾವ ಏನಂದ್ರು ಅಲ್ಲಿ ಅನುಸರ್ಕೊಂಡು ಹೋಗ್ತಾ ಇರ್ತಾರೆ. ಸಿಟಿಗಳಲ್ಲಿ ಅತ್ತೆ ಮಾವ ಏನೇ ಅಂದ್ರೂ, ಗಂಡ ಏನಂದ್ರೂ ಅನುಸರಿಸ್ಕೊಂಡು ಚೆನ್ನಾಗೇ ಹೋಗ್ತಾ ಇರ್ತಾರೆ. ಅಲ್ಲಿ ಏನು ಕಿರುಕುಳ ಅನ್ನೋದು, ಎಷ್ಟು ನೋವು ಅನ್ನೋದು, ಒಂದು ಹೆಣ್ಣು ಆದವಳು ಇಲ್ಲಿಂದ ಹಳ್ಳಿಯಿಂದ ಸಿಟಿ ಕೊಟ್ಟರೆ ಎಷ್ಟು ಅನುಭವಿಸ್ಕೊತಾರೆ ಅನ್ನೋದು. ಯಾಕೆಂದರೆ ತಂದೆ ತಾಯಿ ಆ ರೀತಿ ಬುದ್ಧಿನ ಕಲಿಸಿರ್ತಾರೆ. ಸಂಸ್ಕೃತಿ ಬಗ್ಗೆ ಆಗಿರೋದು ಹೇಗಿರಬೇಕು ಅನ್ನೋದು ಕಲಿಸಿರ್ತಾರೆ, ಓದಿಸಿದ್ರು ಕಲಿಸಿರ್ತಾರೆ ನೋಡಿ. ಈ ರೀತಿ ಅಂತ ನಾನು ಹೇಳ್ತೀನಿ ಫ್ರೆಂಡ್. ಕಲಿಸಿರ್ತೀರ, ಮಾಡಿರ್ತೀರ, ಅಲ್ಲೂ ಹಾಗೇ ಇರ್ತಾರೆ. ಮದುವೆ ಮಾಡಿಕೊಟ್ಟಾಗ ಅಲ್ಲೂ ಸಂಸ್ಕೃತಿ ಬಗ್ಗೆ ಹಾಗೇ ಇರ್ತಾರೆ. ಅದ್ರಲ್ಲಿ ಕಷ್ಟ ನೋವು ನಲಿವು ಅನ್ನೋದು ಅಲ್ಲಿ ಏನು ಅಂದರೆ ಹೆಣ್ಮಕ್ಳು ಗೊತ್ತಾಗಲ್ಲ, ತಂದೆ ತಾಯಿಗೂ ಗೊತ್ತಾಗಲ್ಲ ನಮ್ಮ ಮಗಳು ಏನೆಲ್ಲ ಅನುಭವಿಸ್ತಿದ್ದಾರೆ ಅಂತ. ಆದರೆ ನೀವು ಹಳ್ಳಿಯ ಮನೆಗೆ ಹೋದಾಗ ಚೆನ್ನಾಗೇ ಇರ್ತಾರೆ ಎಲ್ಲರೂ, ಅಲ್ಲೇನು ತೊಂದರೆ ಆಗಿರೋದಿಲ್ಲ. ಆದರೆ ಹೆಣ್ಮಕ್ಳು ನಿಮಗೆ ತೋರಿಸ್ಕೊಳ್ಳೋದಿಲ್ಲ. ತಂದೆ ತಾಯಿ ಬಂದಾಗ ಹೆಣ್ಮಕ್ಳು ಯಾರನ್ನೂ ನಿಮಗೆ ತೋರಿಸ್ಕೊಳ್ಳೋದಿಲ್ಲ. ತೋರ್ಕೊಳ್ಳೋದು ಯಾವಾಗ ಅಂದರೆ, ಹೆಣ್ಮಕ್ಳು ತವ್ರ ಮನೆಗೆ ಇಲ್ಲ ಗೌರಿ ಹಬ್ಬಕ್ಕೆ ಆಗ್ಬೋದು, ಯಾವಾಗಲೇ ಆಗ್ಬೋದು, ಕಷ್ಟ ನೋವು ಬಂದಾಗ. ಓಕೆನಾ? ಅಲ್ಲಿಂದ ತೊಂದರೆ ಆದಾಗ
ಈ ಕಡೆ ನಿಮ್ಮ ತವರು ಮನೆಗೆ ಬಂದಾಗ ನಿಮ್ಮ ತಂದೆ ತಾಯಿ ಮನೆಗೆ ಬಂದಾಗ ಅವಾಗ ಹೆಣ್ಮಕ್ಳು ಕೆಲವೊಬ್ರು ಹೇಳ್ಕೊತಾರೆ, ಕೆಲವೊಬ್ರು ಏನು ಹೇಳ್ಕೊಳ್ಳೋದಿಲ್ಲ. ನೋಡಿ ಈ ರೀತಿ ಏನು ಅಂತಂದ್ರೆ ಹೇಳ್ಕೊಳ್ದೇನೆ ಇದು ನಮ್ಮ ತಂದೆ ತಾಯಿಗೆ ನೋವು ಕೊಡಬಾರ್ದು ಅಂದ್ಬಿಡ್ದು ಆತ್ಮಹತ್ಯೆ ಮಾಡ್ಕೋತಾರೆ. ನೋಡೋ ಫ್ರೆಂಡ್ಸ್ ಎಷ್ಟೆಲ್ಲ ಕಷ್ಟ ಅನ್ನೋದು. ಓಕೆನಾ? ಯಾಕೆಂದ್ರೆ ನಾವು ಅಂದ್ರೆ ಟಿವಿಲಿ ಮತ್ತೆ ಪೇಪರ್ ನ್ಯೂಸಲ್ಲೆಲ್ಲ ಓದಿರ್ತೀವಿ. ಯಾಕೆಂದ್ರೆ ನೀವು ಹೇಳ್ಕೊತೀರಾ ನಮ್ಮ ಮಗಳು ಏನು ಕಷ್ಟ ಇತ್ತು ಏನು ಅನ್ನೋದು ನಿಮಗೂ ಹೇಳ್ಕೊಳ್ಳೋದಿಲ್ಲ. ಆದ್ರೆ ಯಾಕೆಂದ್ರೆ ನೀವು ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ಹೆಣ್ಮಕ್ಳನ್ನ ರೈತರು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿರ್ತಾರೆ ನೋಡಿ. ಅದೇ ಏನಪ್ಪ ರೈತರು ಮಕ್ಕಳನ್ನ ರೈತರಿಗೆ ಕೊಟ್ರೆ ಓಕೆನಾ, ಪಾಪ ಅವ್ರೇನು ಕಮ್ಮಿ ಇಲ್ಲ. ಅವ್ರಿಗೆ ಒಂದು ಅರ್ಧ ಎಕರೆ 1 ಎಕರೆ ಜಮೀನು ಇತ್ತು ಅಂತಂದ್ರೂ ಅವ್ರ ಹತ್ರ ಏನೋ ಒಂಥರ ಗುಣ ಇರ್ತದೆ. ಓಕೆನಾ? ಅವ್ರು ಏನಪ್ಪ ಅಂದ್ರೆ ಜೀವನಗಳಲ್ಲಿ ರೈತರ ಮಕ್ಕಳಾಗಿರೋ ಅವ್ರು ಎಷ್ಟು ದುಡಿಬೇಕು, ಎಷ್ಟು ಸಂಪಾದನೆ ಮಾಡಬೇಕು, ಏನೆಲ್ಲ ಬೆಳಿಬೇಕು ಅಷ್ಟೇ ಮಾಡ್ತಾರೆ ನೋಡಿ. ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಅತ್ತೆ ಮಾವ ಆಗಿರೋದು, ಬಾವಾದಿರು, ಮೈದಿರು, ನಾದಿದ್ರು ಅಷ್ಟೇ ಚೆನ್ನಾಗಿರ್ತಾರೆ. ಯಾಕೆಂದ್ರೆ ಅವ್ರು ರೈತರ ಮಕ್ಕಳಲ್ವಾ. ಅವ್ರು ಹೇಗೆಲ್ಲ ಬೆಳೆಸಿರ್ತಾರೆ ಅಂತಂದ್ರೆ ಅವ್ರು ರೈತರ ಮಕ್ಕಳೇ, ಅವ್ರು ರೈತರ ಮಕ್ಕಳಿಗೆ ಕೊಟ್ಟಿರ್ತಾರೆ. ಅದೇ ಕಷ್ಟದಲ್ಲಿ ಅವರು ಅಣ್ಣ, ಅತ್ತಿಗೆ, ಮಾವ, ನಾದ್ನಿ ಅಷ್ಟೇ ಅವರು ಸಂಸ್ಕೃತಿಯಾಗಿ ನಿಮಗೆ ಗೌರವ ಕೊಟ್ಕೊಂಡು ಅಷ್ಟೇ ನಿಮ್ಮ ಮಗಳು ಚೆನ್ನಾಗಿರ್ತಾರೆ. ನೋಡಿದ್ರಲ್ಲ ರೈತರ ಮಕ್ಕಳಲ್ಲಿ ಹೇಗೆ ಅಂತ. ಅವಾಗ ವರದಕ್ಷಿಣೆ ಅಂತಂದ್ರೆ ಅವಾಗೆಲ್ಲ ಹಿಂದೆಲ್ಲ ಇತ್ತು. ಓಕೆನಾ? ಈಗ ಯಾವುದು ಅಂತ ಅಂತ ಅಂದ್ರೆ ಹೇಳಕ್ಕಾಗೋದಿಲ್ಲ ಹೇಗೆಲ್ಲ ನಡೀತಿದೆ ಅಂತ. ಆ ರೀತಿ ಈಗ ನಡೀತಿದೆ. ಹಳ್ಳಿ ಮಕ್ಳಿಗೆ ಕೊಟ್ರೆ ಏನೂ ತೊಂದರೆ ಇಲ್ಲ. ಓಕೆನಾ? ಇಲ್ಲ ರೈತರ ಮಕ್ಕಳಂದ್ರೆ ಒಂದು 16 ಕಿಲೋಮೀಟ್ರ್ ಅಂತ ಉದಾಹರಣೆ ತಗೊಳ್ಳಿ. ಕೊಟ್ಟಿರ್ತೀರ, ಹತ್ರ ಆಗಿರ್ತೀರ, ಅವರು ಬರ್ತಾ ಇರ್ತಾರೆ, ನೀವು ಬರ್ತಾ ಇರ್ತೀರ. ಓಕೆನಾ? ರೈತರ ಮಕ್ಳು ಕೊಟ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಚೆನ್ನಾಗೇ ಇರ್ತಾರೆ. ಓಕೆನಾ? ನಮ್ಮ ಮಕ್ಕಳನ್ನ ಚೆನ್ನಾಗಿ ಕೊಟ್ಟಿದ್ವಿ, ಚೆನ್ನಾಗಿ ನೋಡ್ಕೊತಾ ಇದ್ರೆ ನಮ್ಮ ಹಳ್ಳಿಯ ಸೊಬಗಿನಲ್ಲಿ ಅನ್ನೋದು ನಿಮಗೂ ಆತ್ಮವಿಶ್ವಾಸ ಎಲ್ಲ ಇರ್ತವೆ. ನಿಮ್ಮ ಮಗಳು ಖುಷಿಯಾಗಿ ಚೆನ್ನಾಗಿತ್ತು ಅಂದರೆ ತಂದೆ ತಾಯಿನೂ ಅದೇ ಖುಷಿ ಪಡ್ತೀರಲ್ವಾ. ನಮ್ಮ ಮಗಳು ಎಷ್ಟು ನಮ್ಮ ಹಳ್ಳಿಯ ಚೆನ್ನಾಗಿ ನೋಡ್ಕೊತಾರೆ, ಒಳ್ಳೆ ಸಂಬಂಧ ಕೊಟ್ಟಿದ್ದೀನಪ್ಪ ಅನ್ನೋದು ನಿಮಗೂ ಖುಷಿ ಇರುತ್ತೆ. ಓಕೆನಾ? ನೀವು ಮಕ್ಕಳು ಬೆಳೆಸೋದು ಯಾಕೆ? ಇದಕ್ಕೇನೆ ನೋಡಿ, ಒಂದು ಫ್ಯಾಮಿಲಿಗೋಸ್ಕರ, ಒಂದು ಕುಟುಂಬಕ್ಕೋಸ್ಕರ ಕೊಡ್ಲಿಕ್ಕೇನೆ ಒಂದು ಬೆಳೆಸಿರ್ತೀರ ನೀವು ಹೆಣ್ಮಕ್ಳನ್ನ. ಓಕೆನಾ? ಅದೇ ನಿಮ್ಮ ಗಂಡು ಮಕ್ಕಳಾಗಿದ್ರೆ ನೀವು ಏನು ಮಾಡ್ತೀರಾ, ಇನ್ಯಾರಿಗೂ ಕೊಡೋದು ಬೇಡಪ್ಪ, ನಮ್ಮ ಹಳ್ಳಿ ಮಕ್ಕಳನ್ನ ಹಳ್ಳಿ ಸೊಸೆಯಾಗೆ ತರೋಣ, ಹಳ್ಳಿಯಿಂದ್ರಿಗೆ ಕೊಡೋಣ, ನಾವು ಇನ್ಯಾರು ಕೊಡೋದು ಬೇಡ. ಇದಕ್ಕಿಂತ ಏನಿದೆ? ಓಕೆನಾ? ಜಮೀನು ಇರೋಂಥವ್ರಿಗೆ ಕೊಡೋಣ. ಓಕೆನಾ? ಯಾರು ಗುಣ ಇದ್ದಾರೆ ಒಂದು 16 ಜನ ಅಕ್ಕಪಕ್ಕ ನೋಡಿ ಕೇಳಿ ಕೊಡೋಣ. ಅವ್ರೇನು ಬೆಳಿತಾರೆ, ಏನು ಮಾಡ್ತಾರೆ ಅನ್ನೋದು ನೋಡಿ. ಅಷ್ಟು ಗುಣದಲ್ಲಿ ನೀವು ತಿಳ್ಕೊಳ್ಳಿ ಅನ್ನೋದು ಈ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿ ಸೊಬಗು ಹೇಗೆಲ್ಲ ಇದೆ ಅನ್ನೋದು, ಎಷ್ಟೆಲ್ಲ ಅನುಕೂಲ ಇದೆ ಅಂತ ಅನ್ನೋದು. ಓಕೆನಾ? ಯಾರೋ ಒಬ್ರು ನೋಡ್ಕೊಳ್ಳೋದಿಲ್ಲ ಅಂತಂದ್ರೆ 100ಕ್ಕೆ ಒಬ್ರು ಇರ್ತಾರೆ, ಆದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅದು. 100ಕ್ಕೆ 90%, 99% ಚೆನ್ನಾಗಿದ್ದಾರೋ, ಚೆನ್ನಾಗಿ ನೋಡ್ಕೊಂಡಿರ್ತಾರೋ ನಮ್ಮ ಅದು ಯಾರಪ್ಪ ಅಂತಂದ್ರೆ ನಮ್ಮ ರೈತರ ಮಕ್ಕಳನ್ನೇ. ಯಾಕೆಂದ್ರೆ ಅವ್ರು ಕಷ್ಟದಲ್ಲಿ ಬಂದಿರ್ತಾರೆ. ಅವರು ರೈತರ ಮಕ್ಕಳು ಅಂದ್ರೆ ಹೇಗೆಲ್ಲ ದುಡಿಬೇಕು, ಮಾಡಬೇಕು. ಓಕೆನಾ? ನಾವು ಹೆಂಗೆಲ್ಲ ನಮ್ಮ ಅಕ್ಕ ತಂಗಿರನ್ನ ಸಾಕಿ ನಾವು ಸಲಗಿ ಇನ್ನೊಬ್ರು ಮನೆಗೆ ಕೊಡ್ತೀವಿ. ಓಕೆನಾ? ಅಲ್ಲಿ ಎಷ್ಟೆಲ್ಲ ಚೆನ್ನಾಗಿರ್ತಾರೆ, ಅವರು ಅದೇ ಸಂಸ್ಕೃತಿಲಿ ಕಲ್ತಿರ್ತಾರೆ ಗಂಡು ಮಕ್ಕಳು. ಓಕೆನಾ? ಅವರು ತರ್ಬೇಕಾರೆ ಆದರೂ ನಾವು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಅಕ್ಕ ತಂಗಿ ನಾವು ಹೆಂಗೆ ಕೊಟ್ಟಿವಿ, ಹೆಂಗೆ ಚೆನ್ನಾಗಿ ನೋಡ್ಕೊತಾರೆ, ನಾವು ಅದೇ ರೀತಿನೇ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಗುಣವಾಗಿ ಇರ್ತಾರೆ ಫ್ರೆಂಡ್ಸ್. ನೋಡಿ ನೋಡಿ ತೀರ್ಮಾನ ಮಾಡ್ಕೊಂಡು ಒಳ್ಳೆ ಅಳಿಗೆ ನೀವು ಕೊಡಬೇಕಾದ್ರೆ ಒಬ್ಬಳ ಮಗಳನ್ನ ನೋಡಿಕೊಂಡು ಈಗೆಲ್ಲ ಅವ್ರ ಗುಣ ನೋಡ್ಕೊಡಿ. ಓಕೆನಾ? ಅವ್ರ ಹತ್ರ ಏನಿಲ್ಲ ಅಂದರೂ ಗುಣ ಚೆನ್ನಾಗಿತ್ತು ಅಂದರೆ ಅದಕ್ಕಿಂತ ಇನ್ನೂ ಐಷಾರಾಮಿ ಥರ ಇನ್ನೂ ಚೆನ್ನಾಗಿ ನೋಡ್ಕೋತಾರೆ. ಗುಣಗಿಂತ ನಮಗೆ ಕೋಟಿಗಟ್ಟಲೆ ಏನು ದೊಡ್ಡದಲ್ಲ. ಈಗ ಕಾಲದಲ್ಲಿ ಏನಪ್ಪ ಅಂದ್ರೆ ಗುಣ ಬೇಕು. ಓಕೆನಾ? ಈಗೆಲ್ಲ ಏನು ಅಂತಂದ್ರೆ ಎಲ್ಲ ದುಡ್ಡು ನೋಡ್ತಾರೆ. ಓಕೆನಾ? ದುಡ್ಡಂತ ಯಾವುದೋ ತಿನ್ನೋ ಕಾಲ. ಹೊಟ್ಟೆಗೆ ನಾವೇನು ತಿಂತೀವಿ ಅದೇ ತಿನ್ನಬೇಕು. ಅದೇ ನಮ್ಮ ಗುಣ ಸಂಪಾದನೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ರ ಫ್ರೆಂಡ್ಸ್, ನಾನು ಇಲ್ಲಿಂದ ರೈತರ ಮಕ್ಕಳನ್ನ ಕೊಟ್ಟರೆ ಹೇಗೆ, ಮತ್ತು ಅಲ್ಲಿಂದ ಸಿಟಿಯಿಂದ ನೀವು ಹೆಣ್ಮಕ್ಳು ತಂದ್ರೂ ಅಷ್ಟೇ ಇಲ್ಲಿಗೆ ಹಳ್ಳಿ ನಾಡಿಗೆ. ನೋಡಿ ಸಿಟಿಯಿಂದ ಹೆಣ್ಮಕ್ಳು ಬಂದರೆ ಸಿಟಿ ಸಂಸ್ಕೃತಿ ಬಗ್ಗೆ ಕಲ್ತಿರ್ತಾರೆ, ಆದರೆ ನಮ್ಮ ಹಳ್ಳಿ ಸಂಸ್ಕೃತಿ ಹೆಣ್ಮಕ್ಳು ಹೆಂಗೆ ನೀವು ಕಲಿಸಿರ್ತೀರ ಆ ರೀತಿ ಹೊಂದಾಣಿಕೆ ಇರುವುದಿಲ್ಲ ಫ್ರೆಂಡ್ಸ್. ಓಕೆನಾ? ನೀವು ಅಷ್ಟೇ ತಿಳ್ಕೊಳ್ಳಿ. ಸಿಟಿಯಿಂದ ಏನಪ್ಪ ಅಂತ ಅಂದರೆ ಅಲ್ಲಿಂದ ನೀವು ರೈತರ ಮಕ್ಳುಗಳು 5-6 ಎಕರೆ ಜಮೀನು ಇಟ್ಕೊಂಡಿರ್ತೀರ, ಕೊಡಕ್ಕೆ ಬಂದಿರ್ತಾರೆ ಒಳ್ಳೆ ಚೆನ್ನಾಗಿ ಅಂತ. ಆದರೆ ಹೊಂದಾಣಿಕೆಯಿಂದ ಹೋಗ್ಬೇಕಲ್ಲ. ನೀವು ಹೇಳ್ದಂಗೆ ಕೇಳಿರ್ಬೇಕು, ಕೆಲಸ ಮಾಡಬೇಕು, ಹಿಂಗೆಲ್ಲ ಇರಬೇಕು ಅಂತ ನಿಮ್ಮದು ಆಸೆ ಏನಿರುತ್ತೆ ಅದಿರುತ್ತೆ. ಆದರೆ ನೋಡಿ ನಿಮ್ಮನ್ನು ಸಿಟಿಯಿಂದ ಹೆಣ್ಮಕ್ಳು ಇಲ್ಲಿಗೆ ನೀವು ಹಳ್ಳಿಗೆ ತಂದುಕೊಡ್ರೆ ಹೇಗೆಲ್ಲ ಇರುತ್ತೆ ಅನ್ನೋದು ನಿಮ್ಮ ಹೊಂದಾಣಿಕೆಯಲ್ಲಿ ಇರುವುದಿಲ್ಲ. ಅದೊಂದು ತಿಳ್ಕೊಳ್ಳಿ. ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಮಾಡಿದಂಥ ವಿಡಿಯೋಗಳು ಹಳ್ಳಿಯಿಂದ ಸಿಟಿಗೆ ಹೆಣ್ಮಕ್ಳು ಕೊಟ್ಟರೆ ಈಗೆಲ್ಲ ತೊಂದರೆ ಅನುಭವಿಸ್ತಾರೆ. ಓಕೆನಾ? ಸಿಟಿಯಿಂದ ಹಳ್ಳಿಗೆ ಹೆಣ್ಮಕ್ಳು ತಂದರೆ ಈಗೆಲ್ಲ ಹೊಂದಾಣಿಕೆ ಇರ್ತಾರೆ, ಈಗೆಲ್ಲ ಹೊಂದಾಣಿಕೆ ಇರೋಲ್ಲ. ನೋಡಿದ ಫ್ರೆಂಡ್ಸ್, ಅದಕ್ಕಾಗಿ 1 ತಿಂಗಳು 2 ತಿಂಗಳು 1 ವರ್ಷಕ್ಕೆಲ್ಲ ಡೈವರ್ಸ್ ಆಗ್ತಾಯಿದ್ದಾವೆ. ನೋಡಿ ತಂದೆ ತಾಯಿ ಮಾಡೋ ತಪ್ಪಿಗೆ ಎಷ್ಟೆಲ್ಲ ಅನಾಹುತಗಳು ಆಗ್ತಾಯಿದ್ದಾವೆ. ಅದು ಯಾರು ಅಂದರೆ ತಂದೆ ತಾಯಿ ಮಾಡೋ ತಪ್ಪು ತಿಳಿಯಲ್ಲ ಒಂದು 10 ಜನ.
10 ಜನ ನೀವು ತಿಳಿಬೇಕು ಅಂದರೆ ಯಾರೆಲ್ಲ ಗುಣವಾಗಿರ್ತಾರೆ ಅಕ್ಕಪಕ್ಕ ಮನೆಯವರು ಗುಣ ಇರೋರನ್ನ ನೀವು ತಿಳಿರಿ, ಹಿಂಗೆ ಕೊಡ್ತೀನಿ ಮಾಡ್ತಿದ್ದೀನಿ ಅಂತ ಒಂದು 10 ಜನ ಕೇಳ್ರಿ. ಒಬ್ರು ಒಂದು ರೀತಿ ಮಾತಾಡ್ತಾರೆ, ಇನ್ನೊಂದು ರೀತಿ ಮಾತಾಡ್ತಾರೆ. 10 ಜನ ಒಳ್ಳೆ ರೀತಿ ಮಾತಾಡಿರ್ತಾರೆ. ನೀವು ಹೇಗೆಲ್ಲ ಮಾತಾಡ್ತಾರೆ ಅನ್ನೋದು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಗುಣವಾಗಿರ್ತಾರಲ್ಲ ಅವರೆಲ್ಲ ನಿಮಗೆ ನಂಬಿಕೆನೇ ಇರಲ್ವಾ? ಒಂದು 10 ಜನ ಕೇಳ್ರಿ. ಒಂದು 2 ಜನ ಏನೇನೋ ರೀತಿ ಮಾತಾಡ್ತಾರೆ, ಒಂದು 5 ಜನ ಒಳ್ಳೆ ರೀತಿ ಮಾತಾಡ್ತಾರೆ. ಆಗ ನೀವು ಕೂತ್ಕೊಂಡು ಮಾತಾಡಿ ಫ್ಯಾಮಿಲಿ ಎಲ್ಲ. ನೀವು ಒಂದು ಹೆಣ್ಮಕ್ಳು ಕೊಡಬೇಕಾದ್ರೆ, ಒಂದು ಸೊಸೆನ ತರಬೇಕಾದ್ರೆ ಹೇಗೆಲ್ಲ ಇದೆ ಅಂತ. ಯಾಕೆಂದ್ರೆ ಇವತ್ತು ಮದುವೆ ಮಾಡ್ತೀರಾ, ನಾಳೆ ಡೈವರ್ಸ್ ಆಗ್ತದೆ. ಇವತ್ತು ಮದುವೆ ಮಾಡಿದ ತಕ್ಷಣ ನಾಳೆ ಜಗಳ. ನೋಡ್ದಾ ಫ್ರೆಂಡ್ಸ್? ಈ ರೀತಿ ಎಲ್ಲ ಪಾಡು ಯಾಕೆ ಬೇಕು? ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ, ಓಕೆನಾ? ನೀವು ಮದುವೆ ಮಾಡಿಕೊಟ್ಟು ಎಷ್ಟೆಲ್ಲ ನೀವು ಕಷ್ಟ ಇದು ಮಾಡಿರ್ತೀರ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದನ್ನ ಅದನ್ನ ಪಡ್ಕೊಳ್ಳೋದು ಎಷ್ಟು ಇದು ಕಷ್ಟ ಅಂತ ಅನ್ನುತ್ತಲ್ವಾ? ಅದನ್ನೇ ನೀವು ಮುಂದಾಲೋಚನೆ ಮಾಡಬೇಕಂದ್ರೆ ನೀವು ಮುಂದೆ ಎಡಗಬಾರ್ದು ಅಂತಂದರೆ ಇಷ್ಟೆಲ್ಲ ತೀರ್ಮಾನ ತಗೋಬೇಕು ಫ್ರೆಂಡ್ಸ್ ಅನ್ನೋದು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ಮಾತಾಡೋಂಥ ವಿಡಿಯೋಗಳಲ್ಲಿ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನಿಸುತ್ತೆ. ನಾನು ಮಾತಾಡಿರೋ ರೀತಿಯ ವಿಡಿಯೋಗಳಲ್ಲಿ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್.